ಇದೇ ಸೇಮ್ ಪ್ರೊಪಾಫಾಲ್. ಸರ್ ಈಗ ಉಮೇಶ್ ಸರ್ ಒಂದು ಏನು ಅಂತಂದ್ರೆ ಇದು PM ಆಯ್ತು FSL ಹೋಯ್ತು ಅಂತ ಬಹಿರಂಗ ಆಯ್ತು, ಈ ತರ ಆಗದೆ ಇರೋ ಹಾಗಾದ್ರೆ ಎಷ್ಟೋ ಘಟನೆಗಳು ಘಟಿಸಿರ್ಬೋದಲ್ವಾ? ಸಿಕ್ಕಾಬಟ್ಟೆ ಆಗ್ತವೆ ನೋಡಿ. ಕೆಲವಷ್ಟು ಕೇಸಸ್ಗಳು ನಾವು ಮಾಡಬೇಕಾದ ಸಮಯದಲ್ಲಿ ಬಾಡಿಗಳೆಲ್ಲ ಮ್ಯೂಟಿಲೇಟೆಡ್ ಆಗಿಬಿಟ್ಟಿರ್ತವೆ. ಮೋಸ್ಟ್ ಆಫ್ ದ ಬಾಡೀಸ್ಗಳಲ್ಲಿ 20% ಆಫ್ ದ ಬಾಡೀಸ್ ನೀರೆಲ್ಲೋ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಆಗ್ಬಿಟ್ಟು ಮ್ಯೂಟಿಲೇಟೆಡ್ ಆಗಿಬಿಟ್ಟಿರ್ತವೆ. ಬರೀ ನಾವು ಕೆಲವಷ್ಟು ಟೈಮ್ಸ್ ಬರೀ ಸ್ಕೆಲಿಟನ್ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಕೆಲವಷ್ಟು ಟೈಮು ಅದು ಎಲ್ಲ ಡಿಸ್ಮೆಂಟ್ಲ್ ಆಗಿ ಹೋಗ್ಬಿಟ್ಟಿರ್ತವೆ, ಪ್ರಾಣಿಗಳೆಲ್ಲ ಎಳೆದ್ಬಿಟ್ಟು ಎಲ್ಲ ಆ ಕಡೆ ಈ ಕಡೆ ಹೊಟ್ಟೋಗಿರ್ತವೆ. ಅಂಥದ್ದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕೊಟ್ಟಿರ್ತೀವಿ. ಸುಮಾರು ದಿನಗಳಾಗೋಗ್ಬಿಟ್ಟಿರ್ತದೆ. ಆಮೇಲೆ ಅದೆಲ್ಲ ಎಕ್ಸ್ಪೋಸ್ ಆಗಿಬಿಟ್ಟಿರ್ತದೆ ನೇಚರ್ಗೆಲ್ಲ. ಅದೆಲ್ಲ ಏನೇನಿತ್ತೋ ಬಾಡಿ ಇದರಲ್ಲಿರ್ತಕ್ಕಂಥದ್ದೆಲ್ಲ ಕಳೆದೋಗ್ಬಿಟ್ಟಿರ್ತದೆ. ಅದನ್ನು ನಾವು ಕಳಿಸ್ಕೊಡ್ತೀವಿ. ಬಟ್ ಅದರಲ್ಲಿ ಅದು ಎಷ್ಟು ಮಟ್ಟಿಗೆ ಒಪಿನಿಯನ್ ಬರ್ತದೋ ಅಂತ ನಮಗೂ ಗೊತ್ತಿಲ್ಲ. ಬಟ್ ಯಾವುದೋ ಅಂಥದ್ದು ಒಪಿನಿಯನ್ ತುಂಬ ದಿವಸ ಕಳಿಸ್ಕೊಟ್ಟಾದ್ಮೇಲೆ ಬಂದಿರತಕ್ಕಂಥದ್ದು ಅಪರೂಪ. ಆ ಕಾರಣಕ್ಕೋಸ್ಕರನೇ ಆದಷ್ಟು ಬೇಗ, ಆಮೇಲೆ ಜನನೂ ಅಷ್ಟೇ, ಯಾವ್ದಾದ್ರು ಒಂದು ಬಾಡಿ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಅಯ್ಯೋ ನಮಗೆ ಯಾಕೆ ಬೇಕಪ್ಪ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದು ಆ್ಯಕ್ಚುಲಿ ಬಂದು ಅಪರಾಧ. ಅದು ಒಂದು ನೋಡಿದ ತಕ್ಷಣವೇ ದಟ್ ಈಸ್ ಮೈ ಇದು ನನ್ನ ಡ್ಯೂಟಿ. ಅದು ಇಮಿಡಿಯೇಟಾಗಿ ಅದನ್ನು ತಕ್ಷಣ ತಿಳಿಸುವಂಥದ್ದು, ಯಾರಿಗೆ ಹೇಳಬೇಕು ಏನಿಲ್ಲ. ಇವಾಗೆಲ್ಲ ನಿಂತ ಕಡೆನೇ 112 ಇದೆ. ಜಸ್ಟ್ ಹೊಡೆದ್ಬಿಟ್ಟು ಈಗ ಹೇಳಿದ ತಕ್ಷಣವೇ ಅಲ್ಲಿಗೆ ಪೊಲೀಸ್ ಬರ್ತಾರೆ. ವಿತಿನ್ 2-3 ಮಿನಿಟ್ಸಲ್ಲಿ, ಮ್ಯಾಕ್ಸಿಮಮ್ 5 ನಿಮಿಷದಲ್ಲಿ ಬಂದುಬಿಡ್ತಾನೆ ಪೊಲೀಸು. 112 ಹೊಡೆದ್ರೆ ಏನು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ಬೋದು. ಅಯ್ಯೋ ನನ್ನನ್ನು ಹಿಡ್ಕೊಬಿಡ್ತಾರೆ, ನನಗೂ ಸೈನ್ ಹಾಕು ಅಂತಾರೆ. ಖಂಡಿತವಾಗ್ಲೂ ಆ ಕೆಲಸ ಎಲ್ಲ ಪೊಲೀಸವ್ರು ಮಾಡಲ್ರು ಯಾವ ಕಾರಣಕ್ಕೂ. ಒಂದು ಇನ್ಫಾರ್ಮೇಷನ್ ಕೊಟ್ಟ ಅಂತ ಹೇಳಿದ್ರೆ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ನು. ಆ ಕಾರಣಕ್ಕೆ ಅವ್ರಿಗೆಲ್ಲ ತೊಂದರೆ ಮಾಡ್ತಕ್ಕಂಥದ್ದೆಲ್ಲನೂ ಯಾವ ಕಾರಣಕ್ಕೂ ಆಗಲ್ಲ. ಅದರಿಂದ ಅತ್ಯಂತ ಹೆಚ್ಚಿಗೆ ಎಲ್ಲೋ ಹೋಗ್ತಾ ಇರ್ತೀವಿ. ಈಗ ನಾನು ಬೆಳಗ್ಗೆ ಹೊರಟ ಅಂದರೆ ನಾನು ಸಾಯಂಕಾಲದವರೆಗೂ ಮಿನಿಮಮ್ 10-15 112 ಹೊಡಿತೀನಿ ಫೋನು. ನನ್ನ ಕೆಲಸ ಅದು. ರಿಟೈರ್ಡ್ ಆದಮೇಲೆ ಅಟ್ಲೀಸ್ಟ್ ತಿಳಿಸ್ಬೇಕಲ್ಲ ಕಂಟ್ರೋಲ್ ರೂಮ್ಗೆ, ಇಂಥದ್ದೊಂದು ನಡೀತಾ ಇದೆ ದಯಮಾಡಿ ನೋಡಿ ಅಂದ್ಬಿಟ್ಟು ಅಂತ. ನಾನು ಕಣ್ಮುಚ್ಕೊಂಡು ಹೊಟ್ಟೋಗ್ಬಿಟ್ರೆ ಅದು ನಾನೊಬ್ಬ ಅಜ್ಞಾನಿ ಆಗಿಬಿಡ್ತೀನಿ. ಆ ಕಾರಣಕ್ಕೆ ವಿ ಶುಡ್ ಕಾಲ್ ದೆಮ್, ವಿ ಶುಡ್ ಇನ್ಫಾರ್ಮ್ ದೆಮ್, ಲೆಟ್ ದೆಮ್ ಕಮ್. ಅವ್ರು ಬರ್ತಾರೆ, ನಾನು ಅಲ್ಲಿ ಇರೋಕ್ಕಾಗೋದಿಲ್ಲ, ನಾನು ಹೊಟ್ಟೋಗ್ತೀನಿ. ದಟ್ ಈಸ್ ದೇರ್ ಡ್ಯೂಟಿ. ನಾನು ಇಂಥದ್ದೊಂದು ನೋಡಿದ್ದೀನಿ ಬಂದು ಅಂತ. ಜನ ಅದನ್ನು ಮಾಡಬೇಕು. ಯಾವಾಗ ಅದೆಲ್ಲ ಮಾಡೋಕ್ಕೆ ಪ್ರಾರಂಭ ಆಗ್ತಾರೋ ಆವಾಗ ಆಟೋಮೆಟಿಕ್ಕಾಗಿ ಅಪರಾಧಗಳು ಕಮ್ಮಿ ಆಗೋಗ್ಬಿಡ್ತವೆ. ಆಮೇಲೆ ನಾವು ಮಾಡೋ ತಪ್ಪುಗಳೆಲ್ಲ ಕಮ್ಮಿ ಆಗಿಬಿಡ್ತವೆ. ಪೊಲೀಸರುಗಳು ಆಮೇಲೆ ನ್ಯಾಯ ಭಾಳ ಸಲೀಸಾಗಿ ಸಿಕ್ಬಿಡ್ತದೆ. ಪೊಲೀಸರಲ್ಲಿ ಹೋದರೆ ಕಂಪ್ಲೇಂಟ್ ತಗೊಳ್ಳಲ್ಲ, ಅದು ಇದು ಅಂತ ಹೇಳ್ತಾರಲ್ಲ, ಇದೆಲ್ಲ ಹೊಟ್ಟೋಗ್ಬಿಡ್ತದೆ. ಎಲ್ಲ ಕಂಪ್ಲೇಂಟ್ಗಳು ಪ್ರಾಪರಾಗಿ ಆ್ಯಕ್ಷನ್ ಆಗ್ತವೆ. ಆ ಕಾರಣಕ್ಕೆ ಏನೇನಿದೆಯೋ ಅದನ್ನು ತಿಳ್ಕೊಂಡು ನಾವು ಮಾಡಬೇಕು. ಈ ಕೇಸಲ್ಲಿ ನೋಡಿ ನಾವೇನು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಈಗ ಅವ್ನ ಮೊಬೈಲ್ಗಳು, ಕಾಂಟ್ಯಾಕ್ಟ್ಗಳು ನೋಡ್ತೀವಿ. ಮತ್ತು ಈಗಿನ ಟೆಕ್ನಾಲಜಿ ಒಳಗಡೆ ಆ ಮನುಷ್ಯ ಅಷ್ಟು ಸುಲಭಕ್ಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಏನು ಮಾಡೋಕ್ಕೂ ಅವನು ಅಲ್ಲ, ಆತ ಪೋಸ್ಟ್ ಮಾರ್ಟಮೇ ಆಗಲ್ಲ ಅಂತ ಇದ್ದ ಅಂತ ಅನ್ಸುತ್ತೆ. ಅದೇ ಕಾನ್ಫಿಡೆನ್ಸಲ್ಲೇ, ಯಾಕಂದ್ರೆ ಇಷ್ಟೆಲ್ಲ ಪ್ಲಾನ್ ಮಾಡಿದವನು ನಾನು ಸಿಕ್ಕಾಕೊಳ್ತೀನಿ ಅನ್ನುವಂತಹ ಅರಿವು ಇಲ್ಲದೇನೆ ಈ ರೀತಿಯಾಗಿ ಮಾಡ್ತಾನೆ ಅಂತಂದ್ರೆ, ಒಬ್ಬ ವೈದ್ಯ ಆಗಿರೋದು ಅಂದರೆ ವೈದ್ಯ ವೃತ್ತಿಯನ್ನು ಆಧರಿಸಿ ಆತನಿಗಿರುವಂತಹ ಜ್ಞಾನವನ್ನು ಅಷ್ಟೇ ಅಪ್ಲೈ ಮಾಡಿದಾನೆ ಹೊರತು ಸತ್ಯ ಹೊರಗೆ ಬಂದೇ ಬರುತ್ತೆ ಅನ್ನುವಂತಹ ಅರಿವು ಆತನಿಗೆ ಇರಲಿಲ್ಲ ಅಂತ ಅನ್ಸುತ್ತೆ. ಇವತ್ತು ನಿಜಕ್ಕೂ ಸತ್ಯ ಬೆಳಕಿಗೆ ಬಂದಿದೆ. ತಡವಾದ್ರೂ ಕೂಡ ಸತ್ಯ ಬಂದೇ ಬರುತ್ತೆ ಆಚೆ, ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಅನ್ನೋದಕ್ಕೆ ಬಹುಶಃ ಕೆಟ್ಟ ತೀರ್ಮಾನಗಳನ್ನ ತಗೊಳ್ಳೋಗೋರಿಗೆ ಹಿಂಗೆ ಆಗಬೇಕಿತ್ತು ಖಂಡಿತವಾಗ್ಲೂ. ನೋಡಿ, 1 ವರ್ಷದನ್ನ ಭಾಳ ಈಸಿಯಾಗಿ ನಾವು ಅವ್ನ ಶೆಡ್ಯೂಲ್ ಪತ್ತೆ ಮಾಡಿಬಿಡ್ತೀವಿ. ಹೇಗೆ ಬೆಳಗ್ಗೆ ಹೇಳ್ತಾನೆ, ಎಲ್ಲಿ ಹೋಗ್ತಾನೆ, ಯಾರು ಕಾಂಟ್ಯಾಕ್ಟ್ ಮಾಡ್ತಾನೆ, ಯಾರು ಭೇಟಿ ಮಾಡ್ತಾನೆ, ಎಲ್ಲಿ ಸೇರ್ತಾನೆ, ಯಾರು ಕಾಮನ್ ಕಾಂಟ್ಯಾಕ್ಟು, ನಮ್ಗೆ ವಿತಿನ್ ಸ್ಪ್ಯಾನ್ ಆಫ್ 10 ಮಿನಿಟ್ಸಲ್ಲಿ ಅವ್ನ ಲೈಫ್ ಜಾತಕನೇ ಕೊಟ್ಬಿಡ್ತೀವಿ ನಾವು. ಇವನ ಜೀವನ ಹೀಗೆ, ಇಂಥವ್ರ ಕಾಂಟ್ಯಾಕ್ಟ್ಗಳು, ಇಂಥವು ಭಾಳ ಗಟ್ಟಿ ಕಾಂಟ್ಯಾಕ್ಟು, ಇಂಥವು ಭಾಳ ಸಿಂಪಲ್ ಕಾಂಟ್ಯಾಕ್ಟ್ಗಳು. ಇದ್ರ ಜೊತೆನಲ್ಲಿ ನಾವು ಇನ್ವೆಸ್ಟಿಗೇಟ್ ಮಾಡಿದ್ರೆ ಭಾಳ ಪಕ್ಕಾ ಎವಿಡೆನ್ಸ್ ಸಿಗ್ತದೆ ಅಂತೇಳಿ ಭಾಳ ಡಿಜಿಟೈಸ್ ಆಗಿ ಮಾಡಿಬಿಡ್ತೀವಿ. ಓಕೆ ಅಂಜಿನಪ್ಪ ಸರ್, ಅಂತಿಮವಾಗಿ ಈಗ ಸತ್ತಂತಹ ಸಂದರ್ಭದಲ್ಲಿ ಯಾವುದೇ ಕುಟುಂಬಗಳು ನೋವಿನಲ್ಲಿ ಇರ್ತಾವೆ ನಿಜ. ಬಟ್ ಆ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ಸಣ್ಣ ಸಣ್ಣ ನಿರ್ಧಾರಗಳು ಇಂತಹ ಸತ್ಯವನ್ನು ಬಯಲಿಗಿಳಿಯೋದಕ್ಕೆ ಮೇಜರ್ ಸಾಕ್ಷಿಗಳಾಗುತ್ತೆ. ಪೋಸ್ಟ್ ಮಾರ್ಟಮ್ ಆಗಿರ್ಬೋದು ಅಥವಾ ಸತ್ತ ನಂತರದಲ್ಲಿ ಫಾಲೋ ಮಾಡಬೇಕಾಗಿರೋ ಪ್ರೊಸೀಜರ್ಗಳು ಎಷ್ಟು ಇಂಪಾರ್ಟೆಂಟು, ಅದನ್ನ ಹೆಂಗೆ ಮಾಡಬೇಕು ಅಂತ ಹೇಳ್ತೀರಿ? ರಿಯಲಿ ಇಂಪಾರ್ಟೆಂಟ್ ಅಮ್ಮ. ಇವತ್ತಿನ ದಿನಗಳಲ್ಲಿ ಇವೆಲ್ಲ ನೋಡಿದರೆ ನನಗೂ ಆಶ್ಚರ್ಯ ಆಯಿತು. ಹಳ್ಳಿ ಕಡೆಯವರೆಲ್ಲ ಎದುರುಕೊಳ್ಳೋರು ಪೋಸ್ಟ್ ಮಾರ್ಟಮ್ ಅಂದರೆ ಕತ್ತರಿಸ್ಬಿಟ್ಟು ಮೂಟೆ ಒಳಗೆ ತುಂಬಿಕೊಟ್ಬಿಡ್ತಾರೆ. ನಾನು ಎಷ್ಟೋ ಜನ ಕೇಳಿ, ಇಲ್ಲಪ್ಪ ಗೊತ್ತೇ ಆಗಲ್ಲ ನಾವು ಕಟ್ ಮಾಡಿ. ಬಟ್ ಈಗ ಗೊತ್ತಾಯಿತು ನನಗೆ, ಅದೇನೋ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗಲ್ಲ ಅನ್ನೋ ಉಮೇಶ್ ಸರ್ ಹೇಳಿದ್ಮೇಲೆ ಗೊತ್ತಾಯ್ತು. ದಯವಿಟ್ಟು ಜನಗಳು ಒಂದು ಮನವಿ, ಯಾವುದೇ ಒಂದು ವೈದ್ಯರು ಇಂಥ ನೋಡಿ, ಇಂಥ ಒಬ್ಬ ಅನಾಗರಿಕ ವೈದ್ಯ ಇವನ್ನ ಅನ್ಬೇಕು, ತನ್ನ ಸ್ವಂತ ಹೆಂಡ್ತಿನೇ ಕೊಲ್ತಾನೆ ಅಂದರೆ ಇಂಥ ಎವಿಡೆನ್ಸ್ ಬೇಕು. ಇವತ್ತು ನಿಜವಾಗಿ ಇದು ಐ ಓಪನರ್ ಇವನಿಗಾಗಿರೋ ಇವತ್ತು ಆಗೋ ಪನಿಷ್ಮೆಂಟ್ಗೆ ನಿಜವಾಗ್ಲೂ ಎಲ್ಲರೂ ಎಚ್ಚರತ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ,
ಪತಿಯಿಂದಲೇ ಪತ್ನಿಯ ಕೊಲೆ, ಒಬ್ಬ ವೈದ್ಯನಿಂದಲೇ ಮತ್ತೊಬ್ಬ ವೈದ್ಯೆಯ ಹತ್ಯೆ ಅಂತಂದ್ರೆ ಇದು ಯಾರಿಗೂ ಗೊತ್ತಾಗದೆ ರೀತಿಯಾಗಿ ಮಾಡಿ ಮುಗಿಸಿ ಆರಾಮಾಗಿ ಕೈ ತೊಳ್ಕೊಂಡು ಇದ್ದಂತಹ ವೈದ್ಯ ಇವತ್ತು ಸಿಕ್ಕಿಬಿದ್ದಿದ್ದಾನೆ. UDR ದಾಖಲಾಗಿತ್ತು. ಅಸಹಜ ಸಾವಿನ ಬೆನ್ನು ಹತ್ತಿ ಹೋಗಿದ್ದಾರೆ. ಈಗ ಪೊಲೀಸರು ಆತನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಪೂರಕವಾದಂತಹ ದಾಖಲೆಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾರೂ ಕೂಡ ಬ್ಲೈಂಡ್ ಆಗಿ ನಂಬಿ ಇವರು ಒಳ್ಳೆಯವರು, ಇವರಿಂದ ಏನು ಅಂತಹ ಚಾತುರ್ಯ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ವಿಷಯವನ್ನ ಮೊದಲು ತೆಗೆದುಹಾಕಿ, ಒಂದು ಸಣ್ಣ ಅನುಮಾನ ಬಂದರೂ ಕೂಡ ಸೂಕ್ತವಾದ ವ್ಯಕ್ತಿಗಳು ತನಿಖೆ ಮಾಡ್ತಾರೆ. ಒಂದು ಕಂಪ್ಲೇಂಟ್ ಕೊಡಿ ಸಾಕು, ಒಂದು UDR ದಾಖಲಿಸಿ ಸಾಕು, PM ಮಾಡಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸಿ. ಯಾಕಂದ್ರೆ ಕಡಿಮೆ ವಯಸ್ಸಿನಲ್ಲಿ ಸಾವಿಗೀಡಾಗ್ತಾರೆ, ಏನೂ ಸಮಸ್ಯೆ ಇಲ್ಲ ಅಂತಂದಾಗ ಎಂಥವ್ರಿಗೂ ಕೂಡ ಅನುಮಾನ ಇದ್ದೇ ಇರುತ್ತೆ. ಆವತ್ತು ಮಾಡಿದಂತಹ ಈ ಡಿಸಿಷನ್ ಇವತ್ತು ಸತ್ಯವನ್ನ ಅಂದ್ರೆ ಇಡೀ ಜಗತ್ತಿಗೆ ಈ ವಿಷಯವನ್ನ ತೋರಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳ್ತಾ ಚರ್ಚೆ